ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮೇ 22ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 65 ಪಾಯಿಂಟ್ಗಳಷ್ಟು ಗೇನ್ ಆಯಿತು, 0.3% ಜಂಪ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ 231 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ, 0.3% ಜಂಪ್ ಸೆನ್ಸೆಕ್ಸ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಬಟ್ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಆಗಿ ಟ್ರೇಡ್ ಆಯಿತು, 1.15% ಜಂಪ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿಫ್ಟಿ ಐಟಿ ಇಂಡೆಕ್ಸ್ ಅಲ್ಲಿ ಇವತ್ತು ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ, 0.4% ಅರೌಂಡಲ್ಲಿ ಐಟಿ ಇಂಡೆಕ್ಸ್ ಕರೆಕ್ಟ್ ಆಯಿತು. ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಫ್ಲಾಟ್ ಟ್ರೇಡಿಂಗ್ ನೋಡೋದಕ್ಕೆ ಸಿಗ್ತದೆ. ಬೆಳಿಗ್ಗೆ ನಿಫ್ಟಿ 23,800 ಮೇಲ್ಗಡೆ ಟ್ರೇಡ್ ಆಗ್ತಿತ್ತು, ಬಟ್ ಆ ಒಂದು ಲೆವೆಲ್ನಲ್ಲಿ ಮತ್ತೆ ಸಸ್ಟೈನ್ ಆಗಿಲ್ಲ. ಸೊ ರೆಸಿಸ್ಟೆನ್ಸ್ ಫೇಸ್ ಆಗಿದೆ, ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಸೊ 23,800 ಮೇಲ್ಗಡೆ ಕ್ಲೋಸಿಂಗ್ ಬರಬೇಕಾಗುತ್ತೆ, ಆಗ ಮಾರ್ಕೆಟ್ನಲ್ಲಿ ಇನ್ನೂ ಸ್ಟ್ರಾಂಗ್ ಪಾಸಿಟಿವ್ ಮೊಮೆಂಟಮ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. RBI 2026ರ ಫಿನಾನ್ಷಿಯಲ್ ಇಯರ್ನ ಡಿವಿಡೆಂಡನ್ನು ಗೌರ್ಮೆಂಟ್ಗೆ ಪೇ ಮಾಡೋದಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. 2.87 ಲಕ್ಷ ಕೋಟಿಯಷ್ಟು ಅಮೌಂಟನ್ನು RBI ಗೌರ್ಮೆಂಟ್ಗೆ ಪೇ ಮಾಡ್ತಾರೆ. ಸೊ RBI ಸಾಕಷ್ಟು ಸೋರ್ಸಸ್ಗಳಿಂದ ಈ ಒಂದು ಪೇಮೆಂಟನ್ನು ಫಿನಾನ್ಷಿಯಲ್ ಇಯರ್ನಲ್ಲಿ ಕಲೆಕ್ಟ್ ಮಾಡ್ತಾರೆ. ಸೊ ಮೇಜರ್ ಆಗಿ ಫಾರಿನ್ ಎಕ್ಸ್ಚೇಂಜ್ ಆಪರೇಷನ್ಸ್ ಏನು ನಡೆಯುತ್ತೆ ಅದರಿಂದ RBIಗೆ ರೆವೆನ್ಯೂ ಬರುತ್ತೆ. ಹಾಗೆ ಫಾರಿನ್ ಕರೆನ್ಸಿಗಳನ್ನು ಏನು ಹೋಲ್ಡ್ ಮಾಡಿರ್ತಾರೆ ಅದನ್ನು ಕೂಡ ಫಾರಿನ್ ಕರೆನ್ಸಿ ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ಅವರು ಸೆಲ್ ಮಾಡಿ ಅದರಿಂದ ಕೂಡ ದುಡ್ಡನ್ನು ಮಾಡ್ತಾರೆ. ಸೊ ಆ ರೀತಿಯ ಅಮೌಂಟ್ನಲ್ಲಿ ಸ್ವಲ್ಪ ಪರ್ಸೆಂಟೇಜನ್ನು ಗೌರ್ಮೆಂಟ್ಗೆ ಅವರು ಪೇ ಮಾಡಬೇಕಾಗಿ ಬರುತ್ತೆ. ಹಾಗೆ ರೆಪೋ ರೇಟ್ ಏನು ಫಿಕ್ಸ್ ಆಗಿರುತ್ತೆ ಆ ಒಂದು ಅಮೌಂಟ್ ಬ್ಯಾಂಕ್ಗಳಿಂದ RBIಗೆ ಹೋಗುತ್ತೆ. ಆ ಒಂದು ಅಮೌಂಟನ್ನು ಕೂಡ ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ ಪೇ ಮಾಡ್ತಾರೆ. ಸೊ ಗೌರ್ಮೆಂಟ್ ಒಂದು ಟಾರ್ಗೆಟನ್ನು ಇಟ್ಟಿರ್ತಾರೆ. ಸೊ ಆ ಒಂದು ಟಾರ್ಗೆಟ್ಗೆ ನಿಯರ್ ಬೈ ರೇಂಜ್ನಲ್ಲಿ ಅಮೌಂಟ್ RBI ಕಡೆಯಿಂದ ಕ್ಲಿಯರ್ ಆಗುತ್ತೆ. ಸೊ ಲಾಸ್ಟ್ ಫಿನಾನ್ಷಿಯಲ್ ಇಯರ್ಗೆ ಕಂಪೇರ್ ಮಾಡಿದಾಗ 7%ನಷ್ಟು ಡಿವಿಡೆಂಡ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಒಳ್ಳೆ ಒಂದು ಡಿವಿಡೆಂಡ್ ಪೇಮೆಂಟ್ ಗೌರ್ಮೆಂಟ್ಗೆ ಬಂದಿದೆ. ಸೊ ಇದನ್ನು ಗೌರ್ಮೆಂಟ್ ತಮ್ಮ ಒಂದು ಫಿಸ್ಕಲ್ ಪ್ಲಾನ್ ಏನಿದೆ ಹಾಗೆ ಎಕ್ಸ್ಪೆಂಡಿಚರ್ ಪ್ಲಾನ್ಸ್ ಏನಿರುತ್ತೆ ಅದರಲ್ಲಿ ಬಳಸ್ಕೋಬೋದಾಗುತ್ತೆ. ಸೊ ಮತ್ತೆ ಜೂನ್ ತಿಂಗಳಲ್ಲಿ RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ ಇರುತ್ತೆ. ಈಗ ಕ್ರೂಡ್ ಪ್ರೈಸಸ್ ಜಂಪ್ ಆಗ್ತಿರೋದು ಹಾಗೆ ಇರಾನ್ ಮತ್ತು US ನಡುವೆ ವಾರ್ ಸಿಚುವೇಶನ್ಸ್ ಇನ್ನೂ ಕೂಡ ಕಂಟ್ರೋಲ್ಗೆ ಬರದೇ ಇರೋ ರೀಸನ್ನಿಂದ ಇನ್ಫ್ಲೇಷನ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ RBI ರೇಟ್ ಇನ್ಕ್ರೀಸ್ ಮಾಡ್ಬೋದಾ ಅನ್ನುವಂಥ ಚಾನ್ಸಸ್ಗಳೀಗ ಕಾಣಿಸ್ತದೆ. ಸೊ ರೇಟ್ ಕಟ್ನ ಬಗ್ಗೆ ಮಾತುಕತೆಗಳು 2-3 ತಿಂಗಳ ಹಿಂದೆ ನಡೀತಿತ್ತು, ಬಟ್ ಈಗ ರೇಟ್ ಸ್ಟೇಬಲ್ ಆಗಿರುತ್ತಾ ಅಥವಾ ಇನ್ಕ್ರೀಸ್ ಆಗುತ್ತಾ ಅನ್ನುವಂಥ ಚರ್ಚೆ ನಡೀತಿದೆ. ಸೊ ಎಕನಾಮಿಸ್ಟ್ಗಳ ಪ್ರಕಾರ ಜೂನ್ ತಿಂಗಳಲ್ಲಿ RBI ರೇಟ್ ಇನ್ಕ್ರೀಸ್ ಮಾಡದೇ ಇರ್ಬೋದು, ಬಟ್ ಇದೇ ರೀತಿಯಲ್ಲಿ ಕ್ರೂಡ್ ಪ್ರೈಸಸ್ ಜಂಪ್ ಆಗ್ತಾ ಹೋದರೆ, ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತಾ ಹೋದರೆ ಆಗಸ್ಟ್ ಮೀಟಿಂಗ್ನಲ್ಲಿ RBI ರೇಟ್ ಇನ್ಕ್ರೀಸ್ ಮಾಡ್ಬೋದು ಅನ್ನೋಂಥ ಒಂದು ಒಪಿನಿಯನ್ ಬಂದಿದೆ. ಸೊ 0.25%ನಷ್ಟು ರೇಟ್ ಇನ್ಕ್ರೀಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವಾಗ ಎಕನಾಮಿಕ್ ಕಂಡೀಷನ್ಸ್ ಡೌನ್ ಆಗುತ್ತೆ ಆಗ RBI ರೇಟನ್ನು ಇನ್ಕ್ರೀಸ್ ಮಾಡ್ತಾರೆ. ಸೊ ಇದು ಸಾಕಷ್ಟು ಮಟ್ಟಿಗೆ ಮಾರ್ಕೆಟ್ಗೆ ನೆಗೆಟಿವೇ ಆಗುತ್ತೆ. ಹಾಗೆ ಲೋನ್ EMIs ಪೇ ಮಾಡ್ತಿರುವಂಥ ಇಂಟ್ರೆಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ರೆಪೋ ಬ್ಯಾಕ್ಡ್ ಲೋನನ್ನು ತೊಗೊಂಡಿದ್ರೆ ಆಗ ನಿಮ್ಮ ಇಂಟ್ರೆಸ್ಟ್ ರೇಟ್ಸ್ ಅಥವಾ EMI ಕೂಡ ಇನ್ಕ್ರೀಸ್ ಆಗುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟ್ರೆಂಟ್ ಇವತ್ತು ಟಾಪ್ ಗೇನರ್ ಆಗಿತ್ತು, 3% ಜಂಪ್ ಟ್ರೆಂಟ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಶ್ರೀರಾಮ್ ಫಿನಾನ್ಸ್ ಕೂಡ 3% ಗೇನ್ ಆಯಿತು. ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಸೊ ಫಿನಾನ್ಷಿಯಲ್ ಸೆಕ್ಟರ್ನ ಕಂಪನಿಗಳಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ವಿಪ್ರೋ ಕೂಡ 1.5%ಗೂ ಹೆಚ್ಚಾಗಿ ಗೇನ್ ಆಯಿತು. ಸೊ ರೀಸೆಂಟಾಗಿ ಫಿನಾನ್ಷಿಯಲ್ ರಿಸಲ್ಟನ್ನು ಡಿಕ್ಲೇರ್ ಮಾಡಿದಾಗ ವಿಪ್ರೋ ಬೈಬ್ಯಾಕನ್ನು ಅನೌನ್ಸ್ ಮಾಡಿದರು. 15,000 ಕೋಟಿಯ ಶೇರ್ ಬೈಬ್ಯಾಕ್ ಅನೌನ್ಸ್ ಆಗಿತ್ತು. ಸೊ ಆ ಬೈಬ್ಯಾಕ್ಗೆ ರೆಕಾರ್ಡ್ ಡೇಟ್ ಫೈನಲೈಸ್ ಆಗಿದೆ. ಜೂನ್ 5 ರೆಕಾರ್ಡ್ ಡೇಟ್ ಆಗಿರುತ್ತೆ. ಅಂದರೆ ಜೂನ್ 5ರ ಒಳಗಾಗಿ ಈ ಒಂದು ಶೇರ್ಸ್ ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಇದ್ದರೆ ನೀವು ಬೈಬ್ಯಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ. 250 ರೂಪಾಯಿ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. ವಿಪ್ರೋ ಈಗ 203ರ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. ಹಾಗೆ ಇನ್ನೊಂದು ವಿಷಯವನ್ನು ಗಮನದಲ್ಲಿ ಇಟ್ಕೋಬೇಕು, ನೀವೇನಾದರೂ 20 ಶೇರ್ಸ್ಗಳನ್ನು ಓನ್ ಮಾಡ್ತಿದ್ರೆ 20 ಶೇರ್ಗಳು ಬೈಬ್ಯಾಕ್ನಲ್ಲಿ ಸೆಲ್ ಆಗೋದಿಲ್ಲ. ಒಂದಿಷ್ಟು ಅಮೌಂಟ್ ಅಥವಾ ರೇಷೋ ಸೆಟ್ ಆಗುತ್ತೆ, ಅದರ ಬೇಸಿಸ್ ಮೇಲೆ ನಂಬರ್ ಆಫ್ ಶೇರ್ಸ್ ಟೆಂಡರ್ ಆಗುತ್ತೆ. ಒಂದು 8ರಿಂದ 10 ಶೇರ್ಸ್ ಟೆಂಡರ್ ಆಗ್ಬೋದು ಅಂತ ಅಂದ್ಕೊಳ್ಳಿ. ಆ ಒಂದು ಕಂಡೀಷನ್ನಲ್ಲಿ ನೀವೇನು ಶೇರ್ಸ್ಗಳನ್ನು ಪರ್ಚೇಸ್ ಮಾಡಿರ್ತೀರಾ ಹಾಗೆ ಅದನ್ನು ಸೆಲ್ ಮಾಡಿದಾಗ ಬ್ರೋಕರೇಜಸ್ ಏನು ಅಪ್ಲೈ ಆಗುತ್ತೆ ಹಾಗೆ ಏನು ಟ್ಯಾಕ್ಸಸ್ ಅಪ್ಲಿಕೇಬಲ್ ಆಗುತ್ತೆ ಅದೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಪ್ರಾಫಿಟ್ಸ್ ಇದ್ದರೆ ಆಗ ನೀವು ಬೈಬ್ಯಾಕ್ನಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ಜಸ್ಟ್ ಬೈಬ್ಯಾಕ್ನಲ್ಲಿ ಅಪ್ಲೈ ಮಾಡಬೇಕು ಅಂತ ಶೇರ್ಸ್ಗಳನ್ನು ಪರ್ಚೇಸ್ ಮಾಡಬೇಡಿ, ಆಲ್ರೆಡಿ ಇದ್ದರೆ ಒಳ್ಳೆಯ ಒಂದು ಪ್ರೈಸ್ ಸಿಗ್ತದೆ ಆಗ ಬೈಬ್ಯಾಕ್ನಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ಬೇಸಿಕಲಿ ನಿಮ್ಮ ಒಂದು ಟೋಟಲ್ ಇನ್ಕಮ್ 3-4 ಲಕ್ಷದ ಒಳಗಡೆ ಇದ್ದರೆ ಈ ಒಂದು ಬೈಬ್ಯಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರಾಫಿಟ್ಸನ್ನು ತಗೋಬೋದಾಗತ್ತೆ.
ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಮ್ಯಾಕ್ಸ್ ಹೆಲ್ತ್ ಕೇರ್ ಇವತ್ತು ಟಾಪ್ ಲೂಸರ್ ಆಗಿತ್ತು. 6%ಗೂ ಹೆಚ್ಚಿನ ಕರೆಕ್ಷನ್ ಮ್ಯಾಕ್ಸ್ ಹೆಲ್ತ್ ಕೇರಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದರೆ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿಲ್ಲ. ಆ ಒಂದು ರೀಸನ್ನಿಂದ ಸ್ಟಾಕ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 2540 ಕೋಟಿಯಷ್ಟು ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಎಸ್ಟಿಮೇಷನ್ ಇದ್ದಿದ್ದು 2660 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಬರ್ಬೋದು ಅಂತ. ಆ ರೀಸನ್ನಿಂದ ಸ್ಟಾಕ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸನ್ ಫಾರ್ಮಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸನ್ ಫಾರ್ಮಾ ಕೂಡ ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 26%ನಷ್ಟು ಜಂಪ್ ಆಗಿದೆ. ಮಾರ್ಚ್ 2025ರಲ್ಲಿ 2150 ಕೋಟಿ ಅರೌಂಡಲ್ಲಿ ಇದ್ದಂಥ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ನಲ್ಲಿ 2714 ಕೋಟಿಗೆ ಜಂಪ್ ಆಗಿದೆ. ಹಾಗೆ ಲಾಸ್ಟ್ ಕ್ವಾರ್ಟರ್ನಲ್ಲಿ 3381 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಕ್ವಾರ್ಟರ್ ರೆವೆನ್ಯೂಸ್ ಪ್ರಾಫಿಟ್ಸ್ ಫಾಲ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಬಂದಿದೆ. ಬಟ್ ಸ್ಟಿಲ್ ಸನ್ ಫಾರ್ಮಾ 2.5% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ITC, ONGC, ಪವರ್ ಗ್ರಿಡ್ ಕೂಡ ಇವತ್ತು 2% ಅರೌಂಡಲ್ಲಿ ಕರೆಕ್ಟ್ ಆಯಿತು. MTAR ಟೆಕ್ನಾಲಜೀಸ್ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಹಾಗೆ ಈ ಒಂದು ಸ್ಟಾಕ್ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ 22% ಜಂಪ್ ಆಗಿದೆ. ಹಾಗೆ ಆಲ್ ಟೈಮ್ ಹೈ ಲೆವೆಲ್ಸ್ನ ಅರೌಂಡಲ್ಲಿ MTAR ಟೆಕ್ನಾಲಜೀಸ್ ಟ್ರೇಡ್ ಆಗ್ತದೆ. 2026ರ ಜನವರಿ ವೇಳೆಗೆ 2500 ರೂಪಾಯಿ ಅರೌಂಡಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿತ್ತು. ಈಗ 8000ದ ಲೆವೆಲ್ಸನ್ನು MTAR ಟೆಕ್ ರೀಚ್ ಮಾಡಿದೆ. ಒಳ್ಳೆಯ ಒಂದು ರಿಟರ್ನ್ಸನ್ನು ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ಒಂದು ವರ್ಷದಲ್ಲಿ ಆಲ್ಮೋಸ್ಟ್ 400%ನ ರಿಟರ್ನ್ಸ್ ಜನರೇಟ್ ಆಗಿದೆ. ಹಾಗೆ ಕಂಪನಿಗೆ 467 ಕೋಟಿಯ ಫ್ರೆಶ್ ಆರ್ಡರ್ಸ್ಗಳು ಕೂಡ ಸಿಕ್ಕಿದೆ. ಈ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಮೊಮೆಂಟಮ್ ಇದೆ. ಮಾಮಾ ಅರ್ಥ್ನ ಪೇರೆಂಟ್ ಕಂಪನಿ ಒನಾಸ ಕನ್ಸ್ಯೂಮರ್ ಲಿಮಿಟೆಡ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5.5%ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಬೆಳಗಿನ ಸೆಷನಲ್ಲಿ ಆಲ್ಮೋಸ್ಟ್ ಸ್ಟಾಕ್ 10%ನಷ್ಟು ಗೇನ್ ಆಗಿತ್ತು. ಇದಕ್ಕೂ ರೀಸನ್ Q4 ರಿಸಲ್ಟ್ ಆಗಿರುತ್ತೆ. 220 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ರೆವೆನ್ಯೂಸ್ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ರಿಸಲ್ಟ್ನ ನಂತರ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಹಾಗೆ ಬ್ರೋಕರೇಜಸ್ಗಳು ಕೂಡ ಒಳ್ಳೆಯ ಒಂದು ಟಾರ್ಗೆಟ್ಸನ್ನು ಕೊಟ್ಟಿದ್ದಾರೆ. ಜೆಫ್ರೀಸ್ ಬೈ ರೆಕಮೆಂಡೇಶನ್ ಕೊಟ್ಟಿದ್ದು 565ರ ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಒಂದು ಸ್ಟ್ರಾಂಗ್ ಗ್ರೋತ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಜೆಫ್ರೀಸ್ನ ವ್ಯೂ ಆಗಿರುತ್ತೆ. CLSA ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದು 434ರ ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಒನಾಸ ಕನ್ಸ್ಯೂಮರ್ ಈಗ 380ರ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಇಲ್ಲಿಂದ ಇನ್ನೂ ಹೆಚ್ಚಿನ ಅಪ್ಸೈಡ್ನ ಪಾಸಿಬಿಲಿಟೀಸ್ ಇರುತ್ತೆ ಅನ್ನೋದು ಬ್ರೋಕರೇಜ್ನ ವ್ಯೂ ಆಗಿರುತ್ತೆ. ಹಾಗೆ ಕಂಪನಿಯ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಕೂಡ ಸ್ಟ್ರಾಂಗ್ ಆಗೇನೆ ಕಾಣಿಸ್ತದೆ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 6%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ OFS ಆಗಿರುತ್ತೆ. ಕಂಪನಿ ಆಫರ್ ಫಾರ್ ಸೇಲನ್ನು ತಂದಿದ್ದಾರೆ. ನಿನ್ನೆ ಏನು ಸ್ಟಾಕ್ ಟ್ರೇಡ್ ಆಗ್ತಿತ್ತು ಆ ಒಂದು ಪ್ರೈಸ್ನಿಂದ 8.6% ಡಿಸ್ಕೌಂಟ್ನಲ್ಲಿ ಈ ಒಂದು OFS ಬಂದಿದೆ. ಅಂದರೆ 31 ರೂಪಾಯಿ ಪ್ರೈಸ್ನಲ್ಲಿ OFSನ್ನು ತಂದಿದ್ದಾರೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಯಾವುದೇ ಒಂದು ಕಂಪನಿಯ OFS ಬಂದರೂ ಕೂಡ ಮಾರ್ಕೆಟ್ ಪ್ರೈಸ್ಗಿಂತ ಕಡಿಮೆ ಪ್ರೈಸ್ನಲ್ಲಿ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಬರುತ್ತೆ. ಆದ್ದರಿಂದ ಸ್ವಲ್ಪ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸ್ಟೆರ್ಲೈಟ್ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ 5%ನ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿಗೆ $1.11 ಬಿಲಿಯನ್ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ. ಮಲ್ಟಿ ಇಯರ್ ಕಾಂಟ್ರಾಕ್ಟ್ ಆಗಿರುತ್ತೆ. 2 ಫಿನಾನ್ಷಿಯಲ್ ಇಯರ್ಗಳಲ್ಲಿ ಕಂಪನಿ ಈ ಒಂದು ಕಾಂಟ್ರಾಕ್ಟನ್ನು ಪಡ್ಕೊಂಡಿದ್ದಾರೆ. ಆಪ್ಟಿಕಲ್ ಕನೆಕ್ಟಿವಿಟಿ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡೋದಕ್ಕೆ ಈ ಒಂದು ಕಾಂಟ್ರಾಕ್ಟ್ ಕಂಪನಿಗೆ ಸಿಕ್ಕಿದೆ. ಹತ್ತತ್ರ 10,000 ಕೋಟಿಯ ಕಾಂಟ್ರಾಕ್ಟ್ ಸಿಕ್ಕಿರೋದು ಖಂಡಿತವಾಗ್ಲೂ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಆ ಒಂದು ರೀಸನ್ನಿಂದ ಇವತ್ತು ಅಪ್ಪರ್ ಸರ್ಕ್ಯೂಟ್ನಲ್ಲಿ ಸ್ಟಾಕ್ ಕ್ಲೋಸ್ ಆಗಿದೆ. ಲುಪಿನ್ ತಾವು ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಒಂದು ಡ್ರಗ್ಗನ್ನು ಚೈನಾದಲ್ಲಿ ಸೆಲ್ ಮಾಡೋದಕ್ಕೆ ಅಪ್ರೂವಲನ್ನು ಪಡ್ಕೊಂಡಿದ್ದಾರೆ. ಮೊದಲನೇ ಬಾರಿಗೆ ಕಂಪನಿ ಚೈನೀಸ್ ಮಾರ್ಕೆಟ್ಗೆ ಎಂಟರ್ ಆಗ್ತಿದ್ದಾರೆ. ಇದು ಕಂಪನಿಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಚೈನೀಸ್ ಮಾರ್ಕೆಟ್ ತುಂಬಾ ದೊಡ್ಡ ಮಾರ್ಕೆಟ್ ಆಗಿರುತ್ತೆ. ಅಲ್ಲಿ ಒಳ್ಳೆಯ ಒಂದು ಸೇಲ್ಸನ್ನು ಲುಪಿನ್ ಮಾಡ್ತಾ ಬಂದರೆ ಇವರ ರೆವೆನ್ಯೂಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಅಷ್ಟಾಗೇನು ಮೊಮೆಂಟಮ್ ನೋಡೋದಕ್ಕೆ ಸಿಗಲಿಲ್ಲ. ಫ್ಲಾಟಾಗೇನೆ ಲುಪಿನ್ ಕ್ಲೋಸಿಂಗನ್ನು ಕೊಟ್ಟಿದೆ. ದಿಲೀಪ್ ಬಿಲ್ಡ್ಕಾನ್ ಜಾಯಿಂಟ್ ವೆಂಚರ್ಗೆ 268 ಕೋಟಿಯ ಕಾಂಟ್ರಾಕ್ಟ್ ಸಿಕ್ಕಿದೆ. ದಿಲೀಪ್ ಬಿಲ್ಡ್ಕಾನ್ ರಂಜಿತ್ ಬಿಲ್ಡ್ಕಾನ್ ಅನ್ನುವಂಥ ಕಂಪನಿ ಜೊತೆಯಲ್ಲಿ ಜಾಯಿಂಟ್ ವೆಂಚರನ್ನು ಹೊಂದಿದೆ. ಈ ಒಂದು ಜಾಯಿಂಟ್ ವೆಂಚರ್ಗೆ ಸಬರ್ಮತಿ ರಿವರ್ ರಿಲೇಟೆಡ್ ಒಂದು EPC ಕಾಂಟ್ರಾಕ್ಟ್ ಸಿಕ್ಕಿದೆ. ಅಂದರೆ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕಾಂಟ್ರಾಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. ರಿವರ್ ಡೆವಲಪ್ಮೆಂಟ್ ರಿಲೇಟೆಡ್ ಕಾಂಟ್ರಾಕ್ಟ್ ಸಿಕ್ಕಿರೋದು ಖಂಡಿತವಾಗ್ಲೂ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಬಟ್ ದಿಲೀಪ್ ಬಿಲ್ಡ್ಕಾನ್ ಸ್ಟಾಕ್ ಪ್ರೈಸ್ನಲ್ಲಿ ಅಷ್ಟಾಗೇನು ಮೊಮೆಂಟಮ್ ಇರಲಿಲ್ಲ. ಫ್ಲಾಟಾಗೇನೆ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. ಬಟ್ ಈ ಒಂದು ಕಾಂಟ್ರಾಕ್ಟ್ ಲಾಂಗ್ ಟರ್ಮ್ಗೆ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಇವತ್ತಿನ FII-DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ 4,400 ಕೋಟಿಗೂ ಹೆಚ್ಚಿನ ಅಮೌಂಟ್ನ ಶೇರ್ಸ್ಗಳ ಸೆಲ್ಲಿಂಗ್ ಆಗಿದೆ. ಅದೇ DIIs 6,000 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ. DIIs ಕಡೆಯಿಂದ ಸ್ಟ್ರಾಂಗ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. ರುಪಿ ವ್ಯಾಲ್ಯೂ ಡೆಪ್ರಿಷಿಯೇಟ್ ಆಗ್ತಿರೋದ್ರಿಂದ FIIs ನೆಟ್ ಸೆಲ್ಲಿಂಗನ್ನು ಕಂಟಿನ್ಯೂ ಮಾಡ್ತಿದ್ದಾರೆ.
ಸೊ ನಾನಿವತ್ತು ನಿಮಗೆ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.